ಲೋ ಬಜೆಟ್ ಅಲ್ಲಿ ಡೀಸೆಲ್ ಗಾಡಿ ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಗಾಡಿ ತಗೋಬಹುದು 10 ಮಾಡಲ್. ಸೊ ಗಾಡಿ ಅಂತೂ ಕ್ಲಾಸ್ ಆಗಿದೆ. ಈ ಗಾಡಿ ಪ್ರೈಸ್ ಕೂಡ 2,20,000 ಗೆ ಫೈನಲ್ ಆಗುತ್ತೆ. ಸಿಂಗಲ್ ಓನರ್, ಬರೀ 53,000 ಓಡಿರುವಂತಹ ಬಲಿನೋ ಆಲ್ಫಾ ಟಾಪ್ ಎಂಡ್ ಅಲಾಯ್ ವೀಲ್ಸ್, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್, ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಫೀಚರ್ಸ್ ಬರುವಂತಹ ಗಾಡಿ 5,65,000 ಗೆ ಫೈನಲ್ ಆಗುತ್ತೆ. 2016 ಮಾಡಲ್ ಕ್ವಿಟ್ಟು 3,15,000 ಫೈನಲ್ ಆಗುತ್ತೆ. ಒಳ್ಳೆ ಪ್ರೈಸಿಂಗು, ಚೆಕ್ ಮಾಡ್ಕೋಬಹುದು ಮಾರ್ಕೆಟ್. ನೀವು 20 ವರ್ಷ ಆಗಿದ್ರು ಕೂಡ ಇವಾಗ ಯಾವ ತರ ಇದೆ ನೋಡಿ ಗಾಡಿ ಇಂಜಿನ್ ಆನ್ ಆದ್ರೆ ಗೊತ್ತೇ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಐವಿಟೆಕ್ ಇಂಜಿನ್ 2.4 ಲೀಟರ್ ಪವರ್ಫುಲ್ ಪೆಟ್ರೋಲ್ ಇಂಜಿನ್ ಇದ್ರಲ್ಲಿ ಬರೋದು. ಸಿಂಗಲ್ ಓನರ್, ಬರೀ 52,000 ಕಿಲೋಮೀಟರ್ ಓಡಿರುವಂತದ್ದು 2,20,000 ಗೆ ಫೈನಲ್ ಆಗುತ್ತೆ. ಬರೀ 1,99,000 ಗೆ 1.6 ಲೀಟರ್ ಪೆಟ್ರೋಲ್ ಇಂಜಿನ್ ಇರುವಂತಹ ವರ್ಣ ಸಿಗ್ತಾ ಇದೆ. ನೀವೇನಾದ್ರೂ ಬಜೆಟ್ ಅಲ್ಲಿ ಕ್ವಾಲಿಟಿ ಕಾರು, ಸರ್ವಿಸ್ ಹಿಸ್ಟ್ರಿ ಇರುವಂತಹ ಕಾರ್ ನೋಡ್ತಾ ಇದ್ದು, ಬಜೆಟ್ ಅಲ್ಲಿ ಲಕ್ಷಗಟ್ಟಲೆ ಕಿಲೋಮೀಟರ್ ಓಡುವಂತಹ ಇಟಿಯೋಸ್ ಇದೆ, ಬಜೆಟ್ ಅಲ್ಲಿ ಸನ್ ರೂಫ್ ಇರುವಂತಹ ಕಾರ್ ಬೇಕು ಅಂತ ಹೇಳಿದ್ರೆ i10 ಇದೆ ನೋಡಬಹುದು. ಬಜೆಟ್ ಅಲ್ಲಿ ಪವರ್ ಇರುವಂತಹ ಗಾಡಿ ಬೇಕು ಅಂತ ಹೇಳಿದ್ರೆ ಫಿಯಟ್ ಪುಂಟೋ ಇದೆ. ಬಜೆಟ್ ಅಲ್ಲಿ ಸೆಡಾನ್ ಬೇಕು, ಒಳ್ಳೆ ಲೆಗ್ ರೂಮ್ ಇರಬೇಕು, ಬೂಟ್ ಸ್ಪೇಸ್ ಇರಬೇಕು ಅಂತ ಹೇಳಿದ್ರೆ ವರ್ಣ ಇದೆ. i10ಗಳಿದೆ. ಇವತ್ತು i10 ಕೂಡ ಬಜೆಟ್ ಅಲ್ಲಿ ಬರುತ್ತೆ. ಲೋ ಬಜೆಟ್ ಅಲ್ಲಿ ಏರ್ ಬ್ಯಾಗ್ ಇರುವಂತಹ ಗಾಡಿ ಬೇಕು, ಕ್ವಾಲಿಟಿ ಕಾರ್ ಬೇಕು, ಲೆಸ್ ಡ್ರಿವನ್ ಕಾರ್ ಬೇಕು ಅಂತ ಹೇಳಿದ್ರೆ ಫೋರ್ಡ್ ಫಿಗೋ ಇದೆ. ಏರ್ ಬ್ಯಾಗ್ ಕೂಡ ಬರುತ್ತೆ ಇದರಲ್ಲಿ, ಟೈಟಾನಿಯಂ ಇದು. ಹಾಗೆ ಫೋರ್ಡ್ ಫಿಯೆಸ್ಟಾ ಕೂಡ ಇದೆ. ಫೋರ್ಡ್ ಫಿಯೆಸ್ಟಾ ಕೂಡ ಲೋ ಬಜೆಟ್ ಅಲ್ಲೇ ಬರುತ್ತೆ. ಏನು ಬಜೆಟ್ ಅಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಹಾಗೆ ನೋಡ್ಬೋದು ಇಲ್ಲಿ ಒಂದು ಕ್ವಿಟ್ ಕೂಡ ಇದೆ, ಆಟೋಮೆಟಿಕ್, ಬಜೆಟ್ ಅಲ್ಲಿ ಬರುತ್ತೆ. ಹಾಗೆ ಆಲ್ಟೋ ಇದೆ, i20ಗಳಿದೆ, ಅಂಡ್ ವ್ಯಾಗನಾರ್ಗಳು ಇವತ್ತು 2 ಇದೆ, ಅಂಡ್ ಒಂದು ಬಲಿನೋ ಕೂಡ ಇದೆ ಬಜೆಟ್ ಅಲ್ಲಿ, ಒಳ್ಳೆ ಬಜೆಟ್ ಅಲ್ಲಿ ಇದೆ. ಇದೆಲ್ಲ ಏನು ಬಜೆಟ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಇವತ್ತು ಕಾರ್ ದುನಿಯಾದಲ್ಲಿ ಹೊಸ ಸ್ಟಾಕ್ ಬಂದಿದೆ. ಹೈಲೈಟ್ಸಲ್ಲಿ ನೋಡಿದಿರಲ್ಲ, ಇದೆಲ್ಲ ಹೊಸ ಸ್ಟಾಕೇನೆ. ಆ್ಯಂಡ್ ನೀವೇನು ಡಿಮ್ಯಾಂಡ್ ಮಾಡ್ತಿದ್ರಿ ಅದೇ ಪ್ರೈಸ್ ರೇಂಜಲ್ಲಿ ತೊಗೊಂಡ್ಬಂದಿದ್ದೀವಿ. 2 to 3 lakhs ರೇಂಜಲ್ಲಿ ಲೋನ್ ಆಗುವಂತಹ ಕಾರ್ಗಳು ಸುಮಾರಷ್ಟಿದೆ. ಇದನ್ನೆಲ್ಲ ನೋಡ್ತಾ ಹೋಗೋಣ, ತಿಳಿಸ್ಕೊಡ್ತೀನಿ. ಆ್ಯಸ್ ಯೂಶುವಲ್ ಇದೆಲ್ಲ ಬಜೆಟಲ್ಲಿದೆ, ಹೌದು. ಹಾಗಂತ ಕ್ವಾಲಿಟಿಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ಕ್ವಾಲಿಟಿ ಬಂದು ನಂಬರ್ 1 ಕ್ವಾಲಿಟಿ ಆಗಿರುತ್ತೆ. ನಿಮಗೆ ಸರ್ವಿಸ್ ಹಿಸ್ಟ್ರಿ ಆಗಿರ್ಬೋದು, ಪ್ರತಿಯೊಂದು ಕಾರ್ ಕೂಡ ಆಕ್ಸಿಡೆಂಟ್ ಫ್ರೀ ಆಗಿರುತ್ತೆ. ಅದು ನಮ್ಮ ಕಡೆಯಿಂದ ಅಶ್ಯೂರೆನ್ಸ್ ಆಗಿರುತ್ತೆ. ಆ್ಯಂಡ್ ಲೋನ್ ಆಗುವಂತಹ ಕಾರ್ಗಳು ಇದ್ದೇ ಇದೆ. 80% ಲೋನ್ ಆಗುತ್ತೆ. ಯಾವುದೇ ಕಾರ್ ತೊಗೊಂಡ್ರು ಕೂಡ ಆಲ್ಮೋಸ್ಟ್ ನಿಮ್ಮ ಪ್ರೊಫೈಲ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ 80 to 90% ಲೋನ್ ಆಗುತ್ತೆ. ಸೊ ಬನ್ನಿ, ಆಗಿದ್ರೆ ವೀಕ್ಷಕರೇ ತಡ ಮಾಡಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಸ್ಟಾರ್ಟಿಂಗಲ್ಲೇ ಇವತ್ತು 2 ಫೋರ್ಡ್ ಗಾಡಿಗಳನ್ನ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಕಾರ್ ದುನಿಯಾದು ಲೊಕೇಶನ್ ಹೇಳೋದಾದರೆ, ಇದು ಬಂದು ಪಾಪ್ರೆಡ್ಡಿಪಾಳ್ಯ, ನಾಗರಬಾವಿ ಸೆಕೆಂಡ್ ಸ್ಟೇಜ್ ಏನು ಬರುತ್ತೆ ಅಲ್ಲಿ ಪಾಪ್ರೆಡ್ಡಿಪಾಳ್ಯ ಇದೆ. ಪಾಪ್ರೆಡ್ಡಿಪಾಳ್ಯ ಬಸ್ ಸ್ಟಾಪಿಂದ ಒಳಗಡೆ ಬಂತು ಅಂತ ಹೇಳಿದ್ರೆ ಲೆಫ್ಟ್ ಸೈಡ್ಗೆ ಒಂದು ರೋಡ್ ಹೋಗುತ್ತೆ ಮುದ್ದಿನಪಾಳ್ಯ ಕಡೆಗೆ. ಅಲ್ಲಿ ಬಾಷ್ ಸರ್ವಿಸ್ ಸೆಂಟರ್ ಇದೆ. ಅದರ ನೆಕ್ಸ್ಟ್ ರೋಡು ರೈಟ್ ತೊಗೊಂಡು ನೀವು ಒಂದು 100 ಮೀಟರ್ಸ್ ಬಂದರೆ ಲೆಫ್ಟ್ ಸೈಡಲ್ಲಿ ಚಿಕ್ಕದಾಗಿ ಕಾಣುತ್ತೆ ಕಾರ್ ದುನಿಯಾ. ಎಕ್ಸಾಕ್ಟ್ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೋಬೋದು. ಬನ್ನಿ, ಆಗಿದ್ರೆ ತಡ ಮಾಡಿದೆ ಇವತ್ತು ಇನ್ವೆಂಟ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡ್ತಿರ್ಬೋದು 2010 ಮಾಡಲ್ ಫೋರ್ಡ್ ಫಿಗೋ ಇದೆ. 1.2 ಲೀಟರ್ ಪೆಟ್ರೋಲ್ ಇಂಜಿನ್ ಬರುತ್ತೆ ಇದರಲ್ಲಿ. ಸೆಕೆಂಡ್ ಓನರು. ಇದು ಬಂದು 81,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಕಂಪ್ಲೀಟ್ಲಿ ಜೆನ್ಯೂನ್ ಡ್ರಿವನ್ನು, ಯಾವುದೇ ರೀತಿ ಟ್ಯಾಂಪರ್ ನಮ್ಮಲ್ಲಿ ಆಗಿರಲ್ಲ. ಟೈಟಾನಿಯಂ ಇದು. ಡ್ಯೂಯಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಅಪಲ್ಸ್ಟ್ರಿ ಬಂದ್ಬಿಟ್ಟು ಸ್ಟಾಕ್ ಅಪಲ್ಸ್ಟ್ರಿ ಇದೆ, ಕಂಪ್ನಿದೇನೆ. ಸೊ ಗಾಡಿ ಅಂತೂ ತುಂಬಾ ಚೆನ್ನಾಗಿದೆ, ಕ್ಲಾಸ್ ಆಗಿದೆ, ನೋಡ್ಕೋಬೋದು. ಈ ಗಾಡಿಯ ಪ್ರೈಸ್ ಹೇಳೋದಾದರೆ, ಈ ಗಾಡಿ ಬಂದು 2,20,000 ಫೈನಲ್ ಆಗುತ್ತೆ. ಇದಕ್ಕೆ ಲೋನ್ ಆಗಲ್ಲ. 2011 ಮಾಡಲ್ ಮೇಲೆ ಯಾವುದೇ ಗಾಡಿ ತೊಗೊಂಡ್ರು ಕೂಡ ನಿಮಗೆ ಲೋನ್ ಆಗುತ್ತೆ. ಓಕೆನಾ? ಪರ್ಸ್ನಲ್ ಲೋನ್ ಮಾಡ್ಕೊಂಡು ಆರಾಮಾಗಿ ತೊಗೋಬೋದು. ನೀಟಾಗಿದೆ ಗಾಡಿ. ಆ್ಯಂಡ್ ನೀವು ನೋಡ್ಬೋದು ಗಾಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಫೋರ್ಡ್ ಫಿಯೆಸ್ಟಾ ಇದೆ. ಯಾರಾದರೂ ನನಗೆ ಸೆಡಾನ್ ಬೇಕು ಅನ್ನೋರಿಗೆ ಫೋರ್ಡ್ ಫಿಯೆಸ್ಟಾ ಇದೆ. ಇದು ಕೂಡ 2010 ಮಾಡಲೇ. ಇದು ಬಂದು ಸಿಂಗಲ್ ಓನರು, ಡೀಸೆಲ್ಲು. ಲೋ ಬಜೆಟಲ್ಲಿ ಡೀಸೆಲ್ ಗಾಡಿ ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಗಾಡಿ ತೊಗೋಬೋದು. 10 ಮಾಡಲು. ಇಂಟೀರಿಯರ್ ಚೆಕ್ ಮಾಡ್ಕೊಳ್ಳಿ ಎಷ್ಟು ಸಕ್ಕದಾಗಿದೆ ಅಂತ ಹೇಳ್ಬಿಟ್ಟು. ಇದರಲ್ಲಿ ಎಲ್ಲ ಫೀಚರ್ಸು ಅಂದರೆ 4 ಪವರ್ ವಿಂಡೋಸು, AC, ಪವರ್ ಸ್ಟೇರಿಂಗ್ ಬರುತ್ತೆ. ಬಟ್ ಏರ್ ಬ್ಯಾಗ್ ಬರಲ್ಲ ಇದರಲ್ಲಿ. ತುಂಬ ನೀಟಾಗಿದೆ. ಗೇಜ್ ಎಲ್ಲ ಚೆನ್ನಾಗಿ ಬರುತ್ತೆ ಇದರಲ್ಲಿ. ಆ್ಯಂಡ್ ಫೋರ್ಡ್ದೇ ಆಡಿಯೋ ಸಿಸ್ಟಮ್ ಬರುತ್ತೆ ಇದರಲ್ಲಿ. ಡಿಫಾಗರ್ ಕೂಡ ಬರುತ್ತೆ. ಸೊ ಗಾಡಿ ಅಂತೂ ಕ್ಲಾಸ್ ಆಗಿದೆ. ಈ ಗಾಡಿ ಪ್ರೈಸ್ ಕೂಡ 2,20,000 ಗೆ ಫೈನಲ್ ಆಗುತ್ತೆ. ಸೊ ಗಾಡಿ ಯಾರಾದರೂ ಫೋರ್ಡ್ ಗಾಡಿ ನೋಡ್ತಿರೋರು 2 ಗಾಡಿ ಇದೆ, ಆರಾಮಾಗಿ ಬಂದು ವಿಸಿಟ್ ಮಾಡಿಕೊಂಡು ಚೆಕ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ನೆಕ್ಸ್ಟ್ ವೆಹಿಕಲ್ಲು ಕ್ವಿಡ್ ಇದೆ, ನೋಡ್ತಿರ್ಬೋದು. ಕ್ವಿಡ್ ಬಂದು ಆಟೋಮೆಟಿಕ್. ಇದು ಕ್ವಿಡ್ ಆಟೋಮೆಟಿಕ್ಕು 2016 ಮಾಡಲ್ಲು. 16 ಮಾಡಲ್ಲು, ಸಿಂಗಲ್ ಓನರು, 83,000 ಕಿಲೋಮೀಟರ್ ಡ್ರಿವನ್ ಆಗಿರೋದು, ಪೆಟ್ರೋಲ್ ಇಂಜಿನ್ನು. ಒಳಗಡೆ ಚೆಕ್ ಮಾಡ್ಕೋಬೋದು. ಇದರಲ್ಲಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಬರುತ್ತೆ, ಅಂದರೆ ರೆನಾಲ್ಟ್ ಅವ್ರದೇ. ಲೆದರ್ ಅಪೋಲ್ಸ್ಟ್ರಿ ಬರುತ್ತೆ. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಇದರಲ್ಲಿ. ಆ್ಯಂಡ್ ಆಲ್ಸೋ ನೋಡ್ತಿರ್ಬೋದು ಆಟೋಮೆಟಿಕ್ ಇದು. ಗೇರ್ ನಾಬ್ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು.
ಸೊ ಸ್ಮಾಲ್ ಫ್ಯಾಮಿಲಿಗೆ ಒಳ್ಳೆ ಕಂಫರ್ಟಬಲ್ ಗಾಡಿ ಕ್ವಿಡ್ಡು. ಸೊ ಈ ಗಾಡಿಯ ಪ್ರೈಸ್ ಹೇಳೋದಾದರೆ 3,15,000ಕ್ಕೆ ಫೈನಲ್ ಆಗುತ್ತೆ. ಇದಕ್ಕೆ ಲೋನ್ ಕೂಡ ಆಗುತ್ತೆ. 2016 ಮಾಡಲ್ ಕ್ವಿಡ್ಡು 3,15,000ಕ್ಕೆ ಫೈನಲ್ ಆಗುತ್ತೆ. ಒಳ್ಳೆ ಪ್ರೈಸಿಂಗು, ಚೆಕ್ ಮಾಡ್ಕೋಬೋದು ಮಾರ್ಕೆಟ್ ನೀವು. ಸೊ ಇದೇ ಥರ ಕ್ವಾಲಿಟಿ ಚೆಕ್ ಮಾಡ್ಕೊಳ್ಳಿ. ಕ್ವಾಲಿಟಿ ಯಾವ ಥರ ಇದೆ ಅಂತ ಹೇಳಿದ್ರೆ ಅಲ್ಟ್ರಾ ಒಂದು ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ. ಯಾವುದೇ ರೀತಿ ಮೇಜರ್ ಡೆಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಆಕ್ಸಿಡೆಂಟ್ ಆಗಿರೋದಂತೂ ಯಾವುದೇ ಕಾರಣಕ್ಕೂ ಇಲ್ಲಿ ಇರೋದೇ ಇಲ್ಲ. ನೆಕ್ಸ್ಟ್ ನೋಡ್ತಿರ್ಬೋದು i20 ಇದೆ. i20 ಬಂದ್ಬಿಟ್ಟು ಈ ಗಾಡಿ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಇದು 2014 ಮಾಡಲು ಆಸ್ತಾ ಟಾಪ್ ಎಂಡು ಸೆಕೆಂಡ್ ಓನರು ಪೆಟ್ರೋಲ್ ಇಂಜಿನು. ತುಂಬಾ ಚೆನ್ನಾಗಿದೆ, ಎಲ್ಲ ಫೀಚರ್ಸು ಬಂದ್ಬಿಡುತ್ತೆ. ಆಸ್ತಾ ಅಂತ ಹೇಳಿದಾಗ ಅಲಾಯ್ ವೀಲ್ಸ್ ಆಗಿರ್ಬೋದು, ಅದು ಕೂಡ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಬರುತ್ತೆ. ಆ್ಯಂಡ್ ಡ್ಯೂಯಲ್ ಏರ್ ಬ್ಯಾಗು, ಲೆದರ್ ಅಪೋಲ್ಸ್ಟ್ರಿ ಇದರಲ್ಲಿಲ್ಲ, ಬಟ್ ಕಂಪ್ನಿ ಅಪೋಲ್ಸ್ಟ್ರಿನೇ ಚೆನ್ನಾಗಿದೆ. ಇದರಲ್ಲಿ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಆಟೋ ಫೋಲ್ಡಿಂಗ್ ಕೂಡ ಆಗುತ್ತೆ, ಓವರ್ VMಸು, ರೇರ್ ಡಿಫಾಗರ್, ವೈಪರ್ ಕೂಡ ಬರುತ್ತೆ. ಪೆಟ್ರೋಲ್ ಇಂಜಿನ್ನು ಆಲ್ಮೋಸ್ಟ್ ಪೆಟ್ರೋಲ್ ಇಂಜಿನ್ಗಳೆಲ್ಲ ನಿಮಗೆ ಒಂದು 14ರಿಂದ 17 ತನಕ ಮೈಲೇಜ್ ಕೊಡುತ್ತೆ. ಈ ಥರ ಕ್ವಿಡ್ಗಳೆಲ್ಲ ಬಂದ್ಬಿಟ್ಟು ಒಳ್ಳೆ ಮೈಲೇಜ್ ಕೊಡುತ್ತೆ. ಇದು ಬಂದ್ಬಿಟ್ಟು ಒಂದು 16 to 17 ಮೈಲೇಜ್ ಕೊಡುತ್ತೆ ಆನ್ ಆನ್ ಒಳ್ಳೆ ಡ್ರೈವಿಂಗಲ್ಲಿ. ಪ್ರೈಸಿಂಗ್ ಅಂತ ಬಂದಾಗ 5,75,000ಗೆ ಫೈನಲ್ ಆಗುತ್ತೆ. ಫ್ರೆಶ್ ಇನ್ಶೂರೆನ್ಸು ಇದರಲ್ಲಿ ಇದೆ. ಆ್ಯಕ್ಚುಲಿ ಇನ್ಶೂರೆನ್ಸ್ ಮಾಡಿ ಕೊಡ್ತೀವಿ, ಫ್ರೆಶ್ ಇನ್ಶೂರೆನ್ಸು. ಇದರಲ್ಲಿ ಫ್ರೆಶ್ ಇನ್ಶೂರೆನ್ಸ್ ಇಲ್ಲ. ಸೊ ಇದು 1,04,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಅದೇ ಥರ i20 ನೋಡ್ತಿರೋರಿಗೆ ಮತ್ತೊಂದು i20 ಇದೆ ನೋಡ್ತಿರ್ಬೋದು. ಸೊ ಇದು ಬಂದು 2011 ಮಾಡಲು, 11 ಮಾಡಲ್ ಆಸ್ತಾ. ಯಾರಾದರೂ ನನಗೆ ಸ್ವಲ್ಪ ಓಲ್ಡ್ ಮಾಡಲ್ ಟಾಪ್ ಎಂಡ್ ಬೇಕು ಅಂತ ಹೇಳಿದ್ರೆ ಈ ಗಾಡಿ ನೋಡ್ಬೋದು. ಇದು 11 ಮಾಡಲ್ ಆಸ್ತಾ ಸೆಕೆಂಡ್ ಓನರು, 69,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಇನ್ಶೂರೆನ್ಸ್ ಬಂದ್ಬಿಟ್ಟು ಫ್ರೆಶ್ ಇನ್ಶೂರೆನ್ಸ್ ಇದೆ ಇದರಲ್ಲಿ. ಲೆದರ್ ಅಪೋಲ್ಸ್ಟ್ರಿ ಕೂಡ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ಇದರಲ್ಲಿ, ರೇರ್ ಡಿಫಾಗರ್, ವೈಪರ್ ಕೂಡ ಬರುತ್ತೆ, ಆಟೋ ಫೋಲ್ಡಿಂಗ್, ಓವರ್ VMs ಕೂಡ ಇದರಲ್ಲಿ ಬರುತ್ತೆ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು ಇನ್ಶೂರೆನ್ಸ್ ಎಲ್ಲ ಆಲ್ರೆಡಿ ಫ್ರೆಶ್ ಇರೋದ್ರಿಂದ ಟೈರ್ ಕಂಡೀಷನ್ ಕೂಡ ಚೆನ್ನಾಗಿದೆ. 3,70,000ಗೆ ಫೈನಲ್ ಆಗುತ್ತೆ ಈ ಗಾಡಿ. ಓಕೆನಾ? ಸೊ ಹಾಗೆ ಯಾರಾದರೂ ಫೋರ್ಡ್ ಇಕೋಸ್ಪೋರ್ಟ್ ನೋಡ್ತಿರೋರಿಗೆ ಒಳ್ಳೆ ಬಜೆಟಲ್ಲಿ ಫೋರ್ಡ್ ಇಕೋಸ್ಪೋರ್ಟ್ ಇದೆ ನೋಡ್ತಿರ್ಬೋದು. 2015 ಮಾಡಲ್ ಫೋರ್ಡ್ ಇಕೋಸ್ಪೋರ್ಟ್ ನೋಡ್ತಾ ಇದ್ದೀರಾ. ಡೀಸೆಲ್ ವೇರಿಯಂಟ್ ಇದು. ಕಿಲೋಮೀಟರ್ ಬಂದ್ಬಿಟ್ಟು ಜೆನ್ಯನ್ ಆಗಿ 46,000 ಕಿಲೋಮೀಟರ್ ಅಷ್ಟೇ ಓಡಿರೋದು. ಶೋರೂಮ್ ಹಿಸ್ಟ್ರಿ ಇದೆ, ಗಾಡಿ ಅಂತೂ ಚೆನ್ನಾಗಿದೆ. ಸೊ ಇದು ಟ್ರೆಂಡ್ ಲೈನ್. ಇದು ಟ್ರೆಂಡ್ ಲೈನ್ ಅಂತ ಹೇಳಿದಾಗ ಫೀಚರ್ಸ್ ನಿಮಗೆ ಏರ್ ಬ್ಯಾಗ್ ಎಲ್ಲ ಬರಲ್ಲ ಇದರಲ್ಲಿ, ಬಟ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ನೋಡ್ತಿರ್ಬೋದು. ಲೆದರ್ ಅಪೋಲ್ಸ್ಟ್ರಿ ಇದೆ, ಒಳ್ಳೆ ಅಪೋಲ್ಸ್ಟ್ರಿ ಇದೆ, ಬಟ್ 46,000 ಅಷ್ಟೇ ಓಡಿರೋದ್ರಿಂದ ಗಾಡಿ ಅಂತೂ ಕ್ಲಾಸ್ ಆಗಿದೆ. ಸೊ ಈ ಗಾಡಿ 2014-15 ಮಾಡಲ್ ಗಾಡಿ 5,35,000ಕ್ಕೆ ಫೈನಲ್ ಆಗುತ್ತೆ ಫೋರ್ಡ್ ಇಕೋಸ್ಪೋರ್ಟು. ಅದೇ ಥರ ಯಾರಾದರೂ ಹೋಂಡಾ ಲವರ್ಸು, ಸೊ ಒಂದು ಆ್ಯಂಟಿಕ್ ಪೀಸ್ ಗಾಡಿ ಬೇಕು ಅಂತ ತುಂಬ ಜನ ಇರ್ತಾರೆ ಆ್ಯಕ್ಚುಲಿ. ಸೊ ಆ ಮಾರ್ಕೆಟಲ್ಲಿ ಆ ಥರ ಯಾರಾದರೂ ಇದ್ದರೆ ಸೊ ಈ ಒಂದು ಗಾಡಿ ನೋಡ್ಬೋದು. ಇದು ಬಂದ್ಬಿಟ್ಟು 2003 ಮಾಡಲ್, ಆಲ್ಮೋಸ್ಟ್ 20 ವರ್ಷದ ಗಾಡಿ ಇದು. 20 ವರ್ಷ ಆಗಿದ್ರೂ ಕೂಡ ಇವಾಗ ಯಾವ ಥರ ಇದೆ ನೋಡಿ ಗಾಡಿ ಇಂಜಿನ್ ಆನ್ ಆದರೆ ಗೊತ್ತೇ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಐವಿಟೆಕ್ ಇಂಜಿನು, 2.4 ಲೀಟರ್ ಪವರ್ಫುಲ್ ಪೆಟ್ರೋಲ್ ಇಂಜಿನ್ ಇದ್ರಲ್ಲಿ ಬರೋದು. ಮೋರ್ ದ್ಯಾನ್ 150 BHP ಪ್ರೊಡ್ಯೂಸ್ ಮಾಡುತ್ತಿದ್ದು. ಸೊ ಇದು ಬಂದು ಸಿಂಗಲ್ ಓನರು, 86,000 ಕಿಲೋಮೀಟರ್ ಅಷ್ಟೇ ಡ್ರಿವನ್ನು. ಇದರ ಲೆದರ್ ಅಪೋಲ್ಸ್ಟ್ರಿ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಆವಾಗಿನ ಕಾಲಕ್ಕೇ ಒಳ್ಳೆ ಪ್ಯೂರ್ ಸೆಮಿ ಲೆದರ್ ಮತ್ತು ಫ್ಯಾಬ್ರಿಕ್ ಎರಡೂ ಇರುವಂತಹ ಅಪೋಲ್ಸ್ಟ್ರಿ ಕೊಟ್ಟಿದ್ದಾರೆ, ಸಕ್ಕದಾಗಿದೆ. ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. ಆ್ಯಂಡ್ ಗೇರ್ ಲಿವರ್ ಬಂದ್ಬಿಟ್ಟು ಯೂನಿಕಾಗಿ ಬರುತ್ತೆ. ಸೊ ಇದೆಲ್ಲ ಓಪನ್ ಮಾಡ್ಬೋದು ನೀವು. ಸೆಕೆಂಡ್ ರೋ ಅಷ್ಟೇ ಕಂಫರ್ಟಬಲ್ ಆಗಿ ಬರುತ್ತೆ. ಸಿಗರೇಟ್ ಲೈಟರ್ ಎಲ್ಲ ಬರುತ್ತೆ ಇದರಲ್ಲಿ. ಸೊ ಒಳ್ಳೆ ಬೂಟ್ ಸ್ಪೇಸ್ ಬರುತ್ತೆ, ಮೋರ್ ದ್ಯಾನ್ 500 ಲೀಟರ್ಸ್ ಬೂಟ್ ಸ್ಪೇಸ್ ಇದರಲ್ಲಿ ಬರುತ್ತೆ. CNG ಹಾಕ್ಸ್ಕೊಂಡ್ಬಿಟ್ರೆ ಒಳ್ಳೆ ಮೈಲೇಜ್ ಬರುತ್ತೆ ಇದರಲ್ಲಿ. ಸೊ ಇದು ಬಂದು ಆ್ಯಂಟಿಕ್ ಪೀಸ್ ವೆಹಿಕಲ್ ಇದು. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 2,89,000ಕ್ಕೆ ಫೈನಲ್ ಆಗುತ್ತೆ. ಹೋಂಡಾ 2.4 ಲೀಟರ್ ಇಂಜಿನು 2,89,000ಕ್ಕೆ ನಿಮಗೆ ಸಿಗ್ತಾ ಇದೆ. ನೆಕ್ಸ್ಟ್ ವೆಹಿಕಲ್ ನೋಡೋದಾದರೆ ಒಂದು i10 ಇದೆ ನೋಡ್ಬೋದು. i10ಅಲ್ಲಿ ಬ್ಯೂಟಿಫುಲ್ ಆಗಿ ಸ್ಮಾಲ್ ಫ್ಯಾಮಿಲಿಗೆ ಚೆನ್ನಾಗೂ ಕಾಣಬೇಕು, ಗಾಡಿ ಕ್ಯೂಟಾಗೂ ಇರಬೇಕು ಅಂತ ಹೇಳಿದ್ರೆ ಈ ಗಾಡೀಲಿ ಅಲಾಯ್ ವೀಲ್ ಇದೆ ನೋಡ್ಬೋದು. ಸೊ ಇದು ಬಂದು 2009 ಮಾಡಲು, ಪೆಟ್ರೋಲು, ಸೆಕೆಂಡ್ ಓನರು, 32,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಗಾಡಿ ಅಂತೂ ತುಂಬಾ ಚೆನ್ನಾಗಿದೆ, ನೋಡ್ಕೋಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಈ ಗಾಡಿಯ ಡೀಟೇಲ್ಸ್ ಹೇಳೋದಾದರೆ ಇದರಲ್ಲಿ ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಕೂಡ ಬರುತ್ತೆ, ಲೆದರ್ ಅಪೋಲ್ಸ್ಟ್ರಿ ಇದೆ, ಸಣ್ಣ ಪುಟ್ಟ ಇಯರ್ ಆ್ಯಂಡ್ ದೇರ್ ಸ್ವಲ್ಪ ಟೇರ್ ಆಗಿದೆ, ಬಟ್ ಗಾಡಿ ಅಂತೂ ಕ್ಲಾಸ್ ಆಗಿದೆ. ಲೆಸ್ ಡ್ರಿವನ್ನು, ಸೆಕೆಂಡ್ ಓನರು. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 2,60,000 ಫೈನಲ್ ಆಗುತ್ತೆ. ಆಲ್ಮೋಸ್ಟ್ ಫೈನಲ್ ಪ್ರೈಸೇ ಹೇಳ್ತಾ ಇರೋದು ವಿಡಿಯೋದಲ್ಲಿ. ಸ್ವಲ್ಪ ಇಲ್ಲಿ ಬಂದಾಗ ಆನ್ ಟೇಬಲ್ಲು 1-2 ಸಾವಿರ ಬಿಡ್ಬೋದಷ್ಟೇ. ಅಂದರೆ ದೂರದಿಂದ ಬರೋರಿಗೆ ಫ್ಯೂಯಲ್ಗೆ ಬೇಕಾದ್ರೆ ಬಿಡ್ಬೋದು, ಬಟ್ ನಿಮಗೆ ಮೇಜರ್ ನೆಗೋಸಿಯೇಷನ್ ಆಗಲ್ಲ. ಯಾಕೆಂದರೆ ದೂರದಿಂದ ಎಲ್ಲ ಬರೋದ್ರಿಂದ ಆಲ್ಮೋಸ್ಟ್ ಫೈನಲ್ ಪ್ರೈಸ್ ಹೇಳಿದಾಗ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಫೈನಲ್ ಪ್ರೈಸೇ ನಾವು ಹೇಳ್ತಾ ಇದ್ದೀವಿ ವಿಡಿಯೋದಲ್ಲಿ. ನೆಕ್ಸ್ಟ್ ವೆಹಿಕಲ್ ನೋಡೋದಾದರೆ ಇಲ್ಲೊಂದು ಗಾಡಿ ನೋಡ್ತಿರ್ಬೋದು, Hyundai ವರ್ನಾ ಇದೆ. ವರ್ನಾ ಬಂದ್ಬಿಟ್ಟು ಬ್ಯೂಟಿಫುಲ್ ಸೆಡಾನು. ಇದಕ್ಕೆ ಇರುವಂತಹ ಲವರ್ಸು ಫ್ಯಾನ್ ಬೇಸೇ ಬೇರೆ. ಸೊ ಅವಾಗಿಂದ ಕೂಡ ಅಷ್ಟೇ ಒಂದು ಫ್ಯಾನ್ ಬೇಸ್ ಹೊಂದಿರುವಂತಹ ಒಂದು ಗಾಡಿ. 2008 ಮಾಡಲು 1.6 ಲೀಟರ್ ಪೆಟ್ರೋಲ್ ಇಂಜಿನ್ ಇದು.
ಪವರ್ಫುಲ್ ಪೆಟ್ರೋಲ್ ಇಂಜಿನ್ ಇದರಲ್ಲಿ ಬರುತ್ತೆ. ಸೊ ವರ್ಣ ಬ್ಯೂಟಿಫುಲ್ ಆಗಿದೆ ಕಂಡೀಷನ್ನು, ಇಂಟೀರಿಯರ್ ಚೆಕ್ ಮಾಡ್ಕೋಬೋದು. ಈಚ್ ಆ್ಯಂಡ್ ಎವ್ರಿ ವೆಹಿಕಲ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿರುತ್ತೆ. ನಾನು ತುಂಬ ಹೇಳೋಕ್ಕೋಗಲ್ಲ, ಯಾಕೆ ಅಂತ ಹೇಳಿದ್ರೆ ಬಂದು ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಪಯೋನಿರ್ದು ಒಂದು ಮ್ಯೂಸಿಕ್ ಸಿಸ್ಟಮ್ ಇದೆ, ಟಚ್ ಸ್ಕ್ರೀನು, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಒಳ್ಳೆ ಲೆಗ್ ರೂಮ್ ಬರುತ್ತೆ ಸೆಕೆಂಡ್ ರೋಲಿ, ಆ್ಯಂಡ್ ಆಲ್ಸೋ ಒಳ್ಳೆ ಬೂಟ್ ಸ್ಪೇಸ್ ಕೂಡ ಇದರಲ್ಲಿ ಬರುತ್ತೆ. ಸೊ ಈ ಗಾಡಿಯ ಪ್ರೈಸ್ ಹೇಳೋದಾದರೆ ಬರೀ 1,99,000ಕ್ಕೆ 1.6 ಲೀಟರ್ ಪೆಟ್ರೋಲ್ ಇಂಜಿನ್ ಇರುವಂತಹ ವರ್ಣ ಸಿಗ್ತಾ ಇದೆ. ಪವರ್ಫುಲ್ ಪೆಟ್ರೋಲ್ ಇಂಜಿನ್ನು, ಸೆಕೆಂಡ್ ಓನರ್ ಇದು, 81,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಅದೇ ಥರ ಏನಾದರೂ ಪವರ್ಫುಲ್ ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ವೆಹಿಕಲ್ ನೋಡ್ತಾ ಇದ್ದರೆ ಸೊ ಈ ಗಾಡಿ ನೋಡ್ಬೋದು. ಫಿಯಟ್ ಪುಂಟೋ ಇದೆ, ಇದು ಕೂಡ ಬಜೆಟಲ್ಲೇ ಬರುತ್ತೆ. ಸೊ ಕೆಲವೊಂದು ಗಾಡಿಗಳಿಗೆ ಯಾವುದೆಲ್ಲ ಒಂದು 11 ಮಾಡಲ್ ಅಂತ ಹೇಳಿದ್ನಲ್ಲ ಅದಕ್ಕೆಲ್ಲದಕ್ಕೂ ಲೋನ್ ಆಗುತ್ತೆ. ಸೊ ಇದಕ್ಕೆಲ್ಲ ಲೋನ್ ಆಗಲ್ಲ, 10 ಮಾಡಲು 9 ಮಾಡಲಿಗೆಲ್ಲ. ಸೊ ಇದು ಬಂದು ಸಿಂಗಲ್ ಓನರು ಪೆಟ್ರೋಲ್ ಇಂಜಿನ್ನು, 2010 ಮಾಡಲು, ಗ್ರ್ಯಾಂಡ್ ಪುಂಟೋ ಇದು ಫಿಯಟ್ಟು, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 2,20,000ಗೆ 2010 ಮಾಡಲ್ ಪುಂಟೋ ಸಿಂಗಲ್ ಓನರು, ಬರೀ 52,000 ಕಿಲೋಮೀಟರ್ ಓಡಿರುವಂಥದ್ದು, 2,20,000ಗೆ ಫೈನಲ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ವೆಹಿಕಲ್ ನೋಡ್ಬೋದು, ಒಂದು ಸನ್ರೂಫ್ ಇರುವಂತಹ ಗಾಡಿ ಇದೆ. ಸೊ ಇದು ಆ್ಯಕ್ಚುಲಿ ಆಲ್ರೆಡಿ ಬುಕ್ ಆಗಿದೆ. ಸೊ ಒಂದ್ಸಲಿ ವಿಸಿಟ್ ಮಾಡಿ, ಅವ್ರು ಲೋನಲ್ಲಿ ಹೋಗಿರೋದ್ರಿಂದ ಪ್ರೊಫೈಲ್ ಯಾಕೋ ಚೆನ್ನಾಗಿಲ್ಲ ಅವ್ರದ್ದು. ಸೊ ಅದಕ್ಕೋಸ್ಕರ ಮೇ ಬಿ ಅವ್ರಿಗೆ ಆಗದೇ ಇರ್ಬೋದು ಲೋನು. ಸೊ ಅಂಥವ್ರಿಗೆ ಆವಾಗ ಖಂಡಿತವಾಗ್ಲೂ ಯಾರಾದರೂ ನೋಡೋರಿಗೆ ಕೊಡ್ತೀವಿ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಇದು ಆಸ್ತಾ ಆಪ್ಷನಲ್ಲು, ಸನ್ರೂಫ್ ಜೊತೆಗೆ ಡ್ಯುಯಲ್ ಏರ್ ಬ್ಯಾಗು, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ABS, ರೇರ್ ಡಿಫಾಗರು, ವೈಪರು, ಆಟೋ ಫೋಲ್ಡಿಂಗ್, ORVMs ಎಲ್ಲ ಬರುತ್ತೆ. 1.2 ಲೀಟರ್ ಕಪ್ಪ ಇಂಜಿನ್ ಬರುತ್ತೆ ಪೆಟ್ರೋಲ್ ಇಂಜಿನು. ಸೊ ಒನ್ ಆಫ್ ದಿ ಫೇಮಸ್ ಇಂಜಿನು ಹ್ಯುಂಡೈಲೇ, ಒನ್ ಆಫ್ ದಿ ರಿಫೈನ್ಡು ಮತ್ತು ಅಷ್ಟೇ ಈಕ್ವಲಿ ಪವರ್ ಇರುವಂತಹ ಒಂದು ಗಾಡಿ 1.2 ಲೀಟರ್ ಇದು. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 3,30,000ಕ್ಕೆ ಸನ್ರೂಫ್ ಇರುವಂತಹ ಗಾಡಿ ಸಿಗ್ತಾ ಇದೆ, ಲೋನ್ ಕೂಡ ಆಗುತ್ತೆ. 2011 ಮಾಡಲು. ನೆಕ್ಸ್ಟ್ ವೆಹಿಕಲ್ ನೋಡ್ಕೋಬೋದು, ಒಂದು ಬೀಟ್ ಇದೆ. ಬೀಟ್ ಬಂದ್ಬಿಟ್ಟು ತುಂಬ ಜನ ನೋಡ್ತಾ ಇರ್ತಾರೆ, ಬಜೆಟಲ್ಲಿ ಒಂದು ಹ್ಯಾಚ್ ಬ್ಯಾಕು, ತುಂಬ ಕಾಂಪ್ಯಾಕ್ಟ್ ಹ್ಯಾಚ್ ಬ್ಯಾಕು, ಸಿಟಿಲೆಲ್ಲ ಡ್ರೈವ್ ಮಾಡೋಕ್ಕೆ ತುಂಬ ಈಸಿ ಅಂತ ಹೇಳಿದ್ರೆ ಅದು ಬಂದು ಬೀಟ್. ಒಳ್ಳೆ ಮೈಲೇಜ್ ಕೂಡ ಬರುತ್ತೆ, ಆಲ್ದೋ ಇದು ಪೆಟ್ರೋಲ್ ಆಗಿದ್ರು ಕೂಡ. 2013 ಮಾಡಲು LS ಇದು, ಪೆಟ್ರೋಲ್ ಇಂಜಿನು, ಸೆಕೆಂಡ್ ಓನರು, ಬರೀ 29,800 ಕಿಲೋಮೀಟರ್ ಅಷ್ಟೇ ಓಡಿರೋದು. ಸೊ ಇದು ಬಂದು ನಿಮಗೆ ಅಲಾಯ್ ವೀಲ್ಸ್ ಸಮೇತ ಬರುತ್ತೆ, ಅಲಾಯ್ ವೀಲ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಕಲರ್ ಕೂಡ ಯುನೀಕ್ ಕಲರ್, ಇದು ಗೋಲ್ಡನ್ ಕಲರು. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 2,45,000ಗೆ ಫೈನಲ್ ಆಗುತ್ತೆ ಬೀಟು. 2,45,000ಗೆ 13 ಮಾಡಲ್ ಬೀಟ್ ಸಿಗ್ತಾ ಇದೆ. ಓಕೆನಾ. ಇನ್ನು ನೀವು ವ್ಯಾಗನ್ನಾರ್ ಹುಡುಕ್ತಾ ಇದ್ದರೆ, ವ್ಯಾಗನ್ನಾರ್ ಬಂದ್ಬಿಟ್ಟು ನಮ್ಮ ಹತ್ರ ಒಂದಿದೆ ನೋಡ್ತಿರ್ಬೋದು. ಇದು ಒಂದು 3,85,000ಗೆ ಫೈನಲ್ ಆಗುತ್ತೆ. 2014 ಮಾಡಲ್ ಸಿಂಗಲ್ ಓನರ್ ವ್ಯಾಗನಾರು, ಬರೀ 26,000 ಕಿಲೋಮೀಟರ್ ಅಷ್ಟೇ ಓಡಿರೋದು. ಶೋರೂಮ್ ಸರ್ವಿಸ್ ರೆಕಾರ್ಡ್ನ ನಿಮಗೆ ಕೊಡ್ತೀವಿ, ಚೆಕ್ ಮಾಡ್ಕೋಬೋದು. ಈಚ್ ಆ್ಯಂಡ್ ಎವ್ರಿ ವೆಹಿಕಲ್ದು ಸರ್ವಿಸ್ ಹಿಸ್ಟ್ರಿ ಕೊಡೋದ್ರಿಂದ ಕಿಲೋಮೀಟರ್ ಜೆನ್ಯನ್ ಇರುತ್ತೆ. 14 ಮಾಡಲ್ ಸಿಂಗಲ್ ಓನರ್ VXI ಮಿಡ್ ವೇರಿಯಂಟು, ಇದರಲ್ಲಿ ಡಿಫಾಗರ್ ಕೂಡ ಬರುತ್ತೆ, ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ, ರೂಫ್ ರೈಲ್ಸ್ ಎಲ್ಲ ಬರುತ್ತೆ ಇದರಲ್ಲಿ. ಓನ್ಲಿ ಥಿಂಗ್ ಇಸ್ ಏರ್ ಬ್ಯಾಗು, ಅಲಾಯ್ ವೀಲ್ಸ್ ಅಷ್ಟೇ ಬರಲ್ಲ. ಏನಾದರೂ ನೀವು ಏರ್ ಬ್ಯಾಗು, ಅಲಾಯ್ ವೀಲ್ಸ್ ಇರುವಂತಹ ಗಾಡಿ ನೋಡ್ತಾ ಇದ್ದರೆ ನಮ್ಮ ಹತ್ರ ಲೇಟೆಸ್ಟ್ ಮಾಡಲ್ ವ್ಯಾಗನಾರ್ ಕೂಡ ಇದೆ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 3,85,000ಕ್ಕೆ ಸಿಂಗಲ್ ಓನರ್ 14 ಮಾಡಲ್ ವ್ಯಾಗನಾರು ಫೈನಲ್ ಆಗುತ್ತೆ. ನೆಕ್ಸ್ಟು ಯಾರಾದರೂ ತುಂಬ ಓಡುವಂತಹ ಗಾಡಿ ಬೇಕು, ಇಂಜಿನ್ ಲೈಫ್ ತುಂಬ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಇಲ್ಲೊಂದು ಗಾಡಿ ಇದೆ ನೋಡ್ತಿರ್ಬೋದು, ಇಟಿಯೋಸ್ ಇದೆ. ಇಟಿಯೋಸ್ ಬಂದ್ಬಿಟ್ಟು ಇದು ಕೂಡ ಸಿಂಗಲ್ ಓನರು, ಬ್ಯೂಟಿಫುಲ್ ಕಂಡೀಷನ್ನು, 91,000 ಕಿಲೋಮೀಟರ್ ಡ್ರಿವನ್ ಆಗಿದೆ. VX ಕಂಪ್ಲೀಟ್ಲಿ ಟಾಪ್ ಎಂಡ್ ಇದು, ಏರ್ ಬ್ಯಾಗು, ಅಲಾಯ್ ವೀಲ್ಸು, ಲೆದರ್ ಅಪೋಲ್ಸ್ಟ್ರಿ ಎಲ್ಲ ಕೂಡ ಬರುತ್ತೆ ಇದರಲ್ಲಿ. ಆ್ಯಂಡ್ ಟೊಯೋಟಾದವ್ರದ್ದೇ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು ಫೈನಲ್ ಪ್ರೈಸು, ಆಲ್ಮೋಸ್ಟ್ ಫೈನಲ್ ಪ್ರೈಸೇ ಹೇಳ್ತಾ ಇರೋದು, 3,65,000ಗೆ ಸಿಂಗಲ್ ಓನರ್ ಟೊಯೋಟಾ ಇಟಿಯೋಸ್ ಫೈನಲ್ ಆಗುತ್ತೆ, ಅದು ಕೂಡ ಟಾಪ್ ಎಂಡು. ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ಅಂತ ಹೇಳಿದ್ರೆ ಟಾಟಾ ಮಾನ್ಸಾ ಕೂಡ ತಂದಿದ್ದೀವಿ ನೋಡ್ತಿರ್ಬೋದು. ಸೊ ಇದು ಬಂದು ಪೆಟ್ರೋಲ್ ಇಂಜಿನ್ನು, ಬ್ಯೂಟಿಫುಲ್ ಕಂಡೀಷನ್ನು, ಯಾರಾದರೂ ಬ್ಲ್ಯಾಕ್ ಇಷ್ಟಪಡೋರಿಗೆ ಒಳ್ಳೆ ಗಾಡಿ, ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಟಾಟಾದವ್ರದ್ದು ನಿಮಗೆಲ್ಲ ಗೊತ್ತೇ ಇರುತ್ತೆ. ಸೊ ಇದು ಬಂದು 2010 ಮಾಡಲ್ ಪೆಟ್ರೋಲ್ ಇಂಜಿನ್ ಸಿಂಗಲ್ ಓನರು, 44,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸೊ 2,69,000 ಹೇಳ್ತಾ ಇರೋದು, 2,25,000ಗೆಲ್ಲ ಫೈನಲ್ ಆಗುತ್ತೆ ಸಿಂಗಲ್ ಓನರ್ ಟಾಟಾ ಮಾನ್ಸಾ. ಸೊ ಇದಕ್ಕೂ ಕೂಡ ಸರ್ವಿಸ್ ಹಿಸ್ಟ್ರಿ ಇದೆ, ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಟಾಟಾದವ್ರದ್ದೇ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದರಲ್ಲಿ ಬರುತ್ತೆ, ಒಳ್ಳೆ ಲೆಗ್ ರೂಮ್ ಬರುತ್ತೆ ಸೆಕೆಂಡ್ ರೋಲಿ. ಆ್ಯಂಡ್ ಬೂಟ್ ಸ್ಪೇಸ್ ಬೇಕು ಅನ್ನೋರಿಗೆ ಈ ಗಾಡಿ ಸಜೆಸ್ಟ್ ಮಾಡ್ತೀನಿ ನಾನು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಸ್ವಿಫ್ಟ್ ಡಿಸೈರ್ ಇದೆ. ಸ್ವಿಫ್ಟ್ ಡಿಸೈರ್ ಬಂದ್ಬಿಟ್ಟು ಇದು ಸೆಕೆಂಡ್ ಓನರು, ಓಡಿರೋದು ಬಂದ್ಬಿಟ್ಟು 68,000 ಕಿಲೋಮೀಟರ್ ಅಷ್ಟೇ. ಸೆಕೆಂಡ್ ಓನರು VXI ವೇರಿಯಂಟ್ ಇದು, VXI ವೇರಿಯಂಟು, ಸುಜುಕಿ ಅವ್ರದ್ದೇ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಇದರಲ್ಲಿ ಬರುತ್ತೆ. ಸೊ ಒಳ್ಳೆ ಮೈಲೇಜ್ ಬರುತ್ತೆ, ಸುಜುಕಿದು ಪೆಟ್ರೋಲ್ ಇಂಜಿನ್ ಆಗಿದ್ರೂ ಕೂಡ ಒಳ್ಳೆ ಮೈಲೇಜ್ ಬರುತ್ತೆ. ಸೊ ಈ ಗಾಡಿಯ ಪ್ರೈಸ್ ಹೇಳೋದಾದರೆ 5,55,000ಗೆ ಫೈನಲ್ ಆಗುತ್ತೆ. ಸೊ ಇದು ಬಂದು ಸ್ವಲ್ಪ ನಮ್ಮದು ಏನಂತ ಹೇಳಿದ್ರೆ ಈ ಗಾಡಿ ಒಂದ್ಸಲಿ ಬುಕ್ ಆಗಿ ಕ್ಯಾನ್ಸಲ್ ಆಗಿರೋದು ಸ್ವಲ್ಪ ಡಿಲೇ ಆಗಿದೆ. ಸೊ ಹಾಗಾಗಿ ಫೈನಲ್ ಪ್ರೈಸೇ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು 5,55,000ಗೆ 2017 ಮಾಡಲು ಸೆಕೆಂಡ್ ಓನರು ಸ್ವಿಫ್ಟ್ ಡಿಸೈರ್ನ ಕೊಡ್ತಾ ಇದ್ದೀವಿ.
ನೋಡ್ತಿರ್ಬೋದು. ನೆಕ್ಸ್ಟ್ ಯಾರಾದರೂ ಕ್ಯೂಟ್ ಆಗಿರುವಂತಹ ಆಲ್ಟೋ ನೋಡ್ತಾ ಇದ್ರೆ, ಬ್ಯೂಟಿಫುಲ್ ಆಗಿರಬೇಕು, ಕಂಡೀಷನ್ನು ಸಿಂಗಲ್ ಓನರ್ ಆಗಿರಬೇಕು ಅಂತ ಹೇಳಿದ್ರೆ ಈ ಗಾಡಿ ನೋಡ್ಬೋದು. ಇದು ಬಂದು 61,000 ಕಿಲೋಮೀಟರ್ ಓಡಿರೋದು, ಜೆನ್ಯನ್ ಕಿಲೋಮೀಟರು, ಸಿಂಗಲ್ ಓನರು, 12 ಮಾಡಲ್ LX. ಇದು ಪವರ್ ಸ್ಟೇರಿಂಗ್ ಕೂಡ ಬರಲ್ಲ ಇದರಲ್ಲಿ. ಸೊ ಹಳ್ಳಿ ಕಡೆ ಯೂಸ್ ಮಾಡೋರಿಗೆ ಒಳ್ಳೆ ಗಾಡಿ. ಸೊ ತುಂಬ ಜನ ವಿತೌಟ್ ಪವರ್ ಸ್ಟೇರಿಂಗ್ ಕೇಳ್ತಾ ಇರ್ತೀರಾ. ಸಖತ್ತಾಗಿದೆ ಗಾಡಿ. ಫ್ಯಾಬ್ರಿಕ್ ಅಪೋಲ್ಸ್ಟ್ರಿ ಬರುತ್ತೆ, ಸೆಮಿ ಫ್ಯಾಬ್ರಿಕ್ಕು, ಲೆದರ್ ಪ್ಲಸ್ ಫ್ಯಾಬ್ರಿಕ್ ಎರಡು ಮಿಕ್ಸ್ ಆಗಿರುತ್ತೆ ಇದರಲ್ಲಿ. ಸೊ ಈ ಗಾಡಿ ಬಂದ್ಬಿಟ್ಟು ಫೈನಲ್ ಪ್ರೈಸು 2,45,000ಗೆ 12 ಮಾಡಲ್ ಒಂದು ಆಲ್ಟೋ ಸಿಗ್ತಾ ಇದೆ ನೋಡ್ತಿರ್ಬೋದು. ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ಇದನ್ನು ಒಂದು ಫೈನಲ್ ಪ್ರೈಸ್ ಹೇಳ್ತಾ ಇದ್ದೀವಿ ಈ ವಿಡಿಯೋದಲ್ಲಿ. ಇದು ಸ್ಪಾರ್ಕು 2009 ಮಾಡಲು, ಪೆಟ್ರೋಲ್ ಇಂಜಿನು, ಸೆಕೆಂಡ್ ಓನರು, 81,000 ಕಿಲೋಮೀಟರ್ ಓಡಿರುವಂಥದ್ದು, 72,000 ಕಿಲೋಮೀಟರ್ ಓಡಿರುವಂಥದ್ದು. ಈ ಗಾಡಿಯ ಫೈನಲ್ ಪ್ರೈಸ್ ಬಂದ್ಬಿಟ್ಟು 1,25,000ಕ್ಕೆ ಸ್ಪಾರ್ಕ್ ಸಿಗ್ತಾ ಇದೆ. 1,25,000ಕ್ಕೆ 9 ಮಾಡಲ್ ಸ್ಪಾರ್ಕ್ ಸಿಗ್ತಾ ಇದೆ, ಬ್ಯೂಟಿಫುಲ್ ಕಂಡೀಷನ್. ಬಜೆಟಲ್ಲಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಗಾಡಿ ಬೇಕು, ಸೆಡಾನ್ ಬೇಕು ಅಂತ ಹೇಳಿದ್ರೆ ಫಿಯಟ್ ಲೀನಿಯಾ ತೊಗೋಬೋದು. ಸೊ ಯಾರಾದರೂ ಸ್ವಿಫ್ಟ್ ಡಿಸೈರು ಆ ಥರ ತೊಗೋಬೇಕು ಅಂತಿರೋರು ಈ ಗಾಡಿ ತೊಗೊಂಡ್ರೆ ಒಳ್ಳೆ ಪ್ರೈಸಿಂಗಲ್ಲಿ ಸಿಗುತ್ತೆ. ಸೊ 13 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಇಂಜಿನ್ ಫಿಯಟ್ ಲೀನಿಯಾ ನೋಡ್ತಾ ಇದ್ದೀರಾ. TZ ಇದು ಟರ್ಬೋ ಚಾರ್ಜು ಪೆಟ್ರೋಲ್ ಇಂಜಿನು. ಸೊ ಇದು ಬಂದ್ಬಿಟ್ಟು 3,89,000 ಹೇಳ್ತಾ ಇರೋದು, 3,79,000ಗೆ ಫೈನಲ್ ಆಗುತ್ತೆ. ಸಿಂಗಲ್ ಓನರ್ ಗಾಡಿ, 49,500 ಕಿಲೋಮೀಟ್ರು ಅಷ್ಟೇ ಓಡಿರೋದು. ಇನ್ಶೂರೆನ್ಸ್ ಬಂದ್ಬಿಟ್ಟು ಫ್ರೆಶ್ ಆಗಿದೆ ಇನ್ಶೂರೆನ್ಸು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನೀವೆಲ್ಲ ಹುಡ್ಕೋ ಅಂತಹ ಸುಜುಕಿ ಗಾಡಿಗಳು ಆಲ್ರೆಡಿ ಸುಮಾರಷ್ಟು ತೋರಿಸಿದ್ವಿ. ಇನ್ನೊಂದಷ್ಟಿದೆ ಲೇಟೆಸ್ಟ್ ಮಾಡಲ್ಲು, 22 ಮಾಡಲ್ಲು ಸುಜುಕಿ ನೋಡ್ತಾ ಇದ್ದೀರಾ. ವ್ಯಾಗನಾರು, ಇದು ಬಂದು ZXi ಪ್ಲಸ್ ವೇರಿಯಂಟ್. ಇದು ಎಲ್ಲ ಫೀಚರ್ಸು ಬರುತ್ತೆ, ಇನ್ಕ್ಲೂಡಿಂಗ್ ಅಲಾಯ್ ವೀಲ್ಸು, ಡ್ಯೂಯಲ್ ಏರ್ ಬ್ಯಾಗು, ನ್ಯಾವಿಗೇಷನ್ ಸಿಸ್ಟಮ್ಮು, ರೇರ್ ಡಿಫಾಗರು, ವೈಪರು, ಆಟೋ ಫೋಲ್ಡಿಂಗ್ ORVMಸು. ಇದರಲ್ಲಿ ಅಡ್ಜಸ್ಟಬಲ್, ಇಂಟರ್ನಲಿ ಅಡ್ಜಸ್ಟಬಲ್ ಪ್ಲಸ್ ಆಟೋ ಫೋಲ್ಡಿಂಗ್ ಆಗುತ್ತೆ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ. ಬ್ಯೂಟಿಫುಲ್ ಕಂಡೀಷನ್ ವೆಹಿಕಲ್ಲು, ವೆರಿ ಲೆಸ್ ಡ್ರಿವನು, ಬರೀ 16,000 ಓಡಿರುವಂತಹ ಒಂದು ವ್ಯಾಗನಾರ್ ನೋಡ್ತಾ ಇದ್ದೀರಾ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು ಬರೀ 6,49,000ಗೆ ಫೈನಲ್ ಆಗುತ್ತೆ. 6,49,000ಕ್ಕೆ ಫೈನಲ್ ಆಗುತ್ತೆ. ಇದಕ್ಕೆಲ್ಲದಕ್ಕೂ ಲೋನ್ ಆಗುತ್ತೆ, ತಲೆ ಕೆಡ್ಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಲೇಟೆಸ್ಟ್ ಮಾಡಲ್ ಗಾಡಿ ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ಅದೇ ಥರ ಇನ್ನೊಂದು ಗಾಡಿ ಚಾನ್ಸಲ್ಲಿದೆ, ಡೈರೆಕ್ಟ್ ಕಸ್ಟಮರ್ ವೆಹಿಕಲ್ಲು, 2015 ಮಾಡಲು, 16 ರಿಜಿಸ್ಟ್ರೇಷನ್ನು, ಸುಜುಕಿ ಬಲಿನೋ ನೋಡ್ತಾ ಇದ್ದೀರಾ. ಬಲಿನೋ ಬಂದು ಆಲ್ಫಾ ಟಾಪ್ ಎಂಡ್. ಇದು ಎರಡು ಗಾಡಿ ಕೂಡ ಏನು ನೋಡಿದ್ರಿ, ಇದೆರಡು ಕೂಡ ಟಾಪ್ ಎಂಡ್. ಸೊ ಇದರಲ್ಲಿ ಎಲ್ಲ ಫೀಚರ್ಸು ಬರುತ್ತೆ. ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಇದು ನೋಡ್ಕೋಬೋದು. ಡ್ಯೂಯಲ್ ಏರ್ ಬ್ಯಾಗು, ಇನ್ಫೋಟೈನ್ಮೆಂಟ್ ಸಿಸ್ಟಮ್ಮು, ಫ್ಯಾಬ್ರಿಕ್ ಅಪೋಲ್ಸ್ಟ್ರಿ, ಇಂಟರ್ನಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ ORVMಸು, ರೇರ್ ಡಿಫಾಗರು, ಸ್ಪಾಯ್ಲರು ಎಲ್ಲ ಬರುತ್ತೆ ಇದರಲ್ಲಿ. ಸಿಂಗಲ್ ಓನರು, ಬರೀ 53,000 ಓಡಿರುವಂತಹ ಬಲಿನೋ ಆಲ್ಫಾ ಟಾಪ್ ಎಂಡು, ಅಲಾಯ್ ವೀಲ್ಸು, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸು, ಡ್ಯೂಯಲ್ ಏರ್ ಬ್ಯಾಗು ಎಲ್ಲ ಫೀಚರ್ಸ್ ಬರುವಂತಹ ಗಾಡಿ 5,65,000ಗೆ ಫೈನಲ್ ಆಗುತ್ತೆ. ವೀಕ್ಷಕರೇ ನೋಡಿದ್ರಲ್ಲ, ಪ್ರತಿಯೊಂದು ಗಾಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ನಿಮ್ಮ ರಿಕ್ವೈರ್ಮೆಂಟ್ ತಕ್ಕಂಗೆ ಗಾಡಿಗಳನ್ನ ತಂದಿದ್ದೀವಿ. ಪ್ರತಿ ಸತಿ ಆ್ಯಸ್ ಯೂಶುವಲ್ ನಿಮಗೆ ಫೋರ್ಡ್ ಇಕೋಸ್ಪೋರ್ಟ್ ಇದ್ದೇ ಇರುತ್ತೆ. ಪ್ರತಿ ವಿಡಿಯೋದಲ್ಲೂ ಒಂದೊಂದು ಗಾಡಿಗಳು ಸೇಲ್ ಆಗುತ್ತೆ. ಅದೇ ಥರ ಈ ಒಂದು ವಿಡಿಯೋದಲ್ಲಿ ಕೂಡ ಫೋರ್ಡ್ ಇಕೋಸ್ಪೋರ್ಟ್ ಇದೆ. ಇಕೋಸ್ಪೋರ್ಟ್ ನೋಡ್ತಿರೋರು ಆದಷ್ಟು ಬೇಗ ವಿಸಿಟ್ ಮಾಡಿ. ಫೋರ್ಡ್ ವೆಹಿಕಲ್ಸ್ಗಳು ಕೂಡ ಸಾಕಷ್ಟು ಇದೆ ಈ ಸತಿ. ಆ್ಯಂಡ್ ಸುಜುಕಿ ವೆಹಿಕಲ್ಸು, ಮೋಸ್ಟ್ ಇಂಪಾರ್ಟೆಂಟ್ಲಿ ಸುಜುಕಿ ವೆಹಿಕಲ್ಸ್ ನೋಡ್ತಾ ಇರ್ತೀರಾ, ಅಂಥ ವೆಹಿಕಲ್ಸ್ಗಳು ಸಾಕಷ್ಟು ಇದೆ. ಹ್ಯುಂಡೈ ವೆಹಿಕಲ್ಸ್ ಅಂತ ಬಂದಾಗ i10 ಆಗಿರ್ಬೋದು, i20 ಆಗಿರ್ಬೋದು, ಪ್ರತಿಯೊಂದು ವೆಹಿಕಲ್ನು ಕೂಡ ತೋರಿಸಿದ್ದೀವಿ. ಇನ್ನೂ ಸಾಕಷ್ಟು ವೆಹಿಕಲ್ಗಳು ಬರ್ತಾ ಇದ್ದಾವೆ. ನಿಮ್ಮ ರಿಕ್ವೈರ್ಮೆಂಟ್ ತಕ್ಕಂಗೆ ವೆಹಿಕಲ್ ಸಿಗುತ್ತೆ. ಸೊ ಆದಷ್ಟು ಬೇಗ ವಿಸಿಟ್ ಮಾಡಿ. ನಿಮಗೆ ಬೇಕಾಗಿರುವಂತಹ ಗಾಡಿ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.